Good morning, students. Very good morning. In last video we started that is ideal and non-ideal solutions. Artha aita? What is ideal solution? Ideal solution. Ideal solution. A solution which obey Raoult's law at all concentrations and temperature is called as ideal solution. ಯಾವ ಸೊಲ್ಯೂಷನ್ ರಾउಟ್ಸ್ ಅನ್ನು ಒಬೆ ಮಾಡುತ್ತೋ at all concentrations temperature is called as ideal solution. Non-ideal solution, a solution which does not obey Raoult's law at all concentrations and temperature is called as a non-ideal solution. Non-ideal solution. ಅಲ್ಲಿಗೆ ideal solution, non-ideal solution. Non-ideal solution ಅಂದರೆ ಏನು ಡಿಸ್ಕಸ್ ಮಾಡಿದ್ದೀವಿ, ನೆನ್ನೆ ಡಿಫ್ರೆನ್ಸಸ್ ಕೂಡ ಡಿಸ್ಕಸ್ ಮಾಡಿದ್ದೀವಿ ತಾನೆ. ಏನು ಡಿಫ್ರೆನ್ಸಸ್ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. The ideal solution which obey Raoult's law at all concentrations does not obey Raoult's law at all concentrations. ಒಂದು ಡಿಫರೆನ್ಸ್ ಆಯಿತು, ಅರ್ಥ ಆಯ್ತಾ? ಸೆಕೆಂಡ್ ಡಿಫರೆನ್ಸ್ ಏನು? ಡೆಲ್ಟಾ ಎಚ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು ಝೀರೋ. ಇದರಲ್ಲಿ ಡೆಲ್ಟಾ ಎಚ್ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು ಝೀರೋ. ಏನು ಡೆಲ್ಟಾ ಎಚ್ ಮಿಕ್ಸಿಂಗ್ ಅಂದರೆ ಎರಡು ಕಾಂಪೊನೆಂಟ್ಸ್ ನಾವು ಮಿಕ್ಸ್ ಮಾಡಿದ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ, ಅರ್ಥ ಆಯ್ತಾ? ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ ಸಪರೇಟ್ ಆಗಿದ್ದಾಗ ಏನು ಡೆಲ್ಟಾ ಎಚ್ ಹೊಂದಿರುತ್ತೋ ಮಿಕ್ಸ್ ಮಾಡಿದಾಗ ಕೂಡ ಸೇಮ್ ಡೆಲ್ಟಾ ಎಚ್ ಹೊಂದಿರುತ್ತೆ, ಅರ್ಥ ಆಯ್ತಾ? ದಟ್ ಈಸ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಎರಡು ಸಪ್ರೇಟ್ ಆಗಿದ್ದಾಗ ಏನು ಡೆಲ್ಟಾ ಎಚ್ ಇರುತ್ತೋ ಮಿಕ್ಸ್ ಮಾಡಿದಾಗ ಸೇಮ್ ಇರಲ್ಲ, ಚೇಂಜ್ ಆಗುತ್ತೆ, ಕಡಿಮೆ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ. ಇಸ್ ನಾಟ್ ಈಕ್ವಲ್ ಟು ಝೀರೋ. ಡೆಲ್ಟಾ ಎಚ್ ಇಸ್ ನಾಟ್ ಈಕ್ವಲ್ ಟು ಝೀರೋ. ದ ಚೇಂಜ್ ಇನ್ ಎಂಥಾಲ್ಪಿ ಡ್ಯೂರಿಂಗ್ ಮಿಕ್ಸಿಂಗ್, ಅರ್ಥ ಆಯ್ತಾ? ದೇರ್ ಇಸ್ ನೋ ಚೇಂಜ್ ಇನ್ ಎಂಥಾಲ್ಪಿ ಡ್ಯೂರಿಂಗ್ ಮಿಕ್ಸಿಂಗ್, ಅರ್ಥ ಆಯ್ತಾ? ನೆಕ್ಸ್ಟ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ಅಂದರೆ ವಾಲ್ಯೂಮ್, ಚೇಂಜ್ ಇನ್ ವಾಲ್ಯೂಮ್, ಅರ್ಥ ಆಯ್ತಾ? ನೋ ಚೇಂಜ್ ಇನ್ ವಾಲ್ಯೂಮ್ ಡ್ಯೂರಿಂಗ್ ಇಟ್ಸ್ ಮಿಕ್ಸಿಂಗ್. ಎರಡನ್ನ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ ನ ಮಿಕ್ಸ್ ಮಾಡಿದಾಗ ಅರ್ಥ ಆಯ್ತಾ, ವಾಲ್ಯೂಮ್ ಏನು ಚೇಂಜ್ ಆಗಲ್ಲ ಐಡಿಯಲ್ ಸೊಲ್ಯೂಷನ್. ಬಟ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ವಾಲ್ಯೂಮ್ ವೆದರ್ ಇಟ್ ಇಸ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಟೋಟಲಿ ಚೇಂಜಸ್. ಹೆನ್ಸ್ ಡೆಲ್ಟಾ ವಿ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಇನ್ ನಾನ್ ಐಡಿಯಲ್ ಸೊಲ್ಯೂಷನ್, ಅರ್ಥ ಆಯ್ತಾ? ನೆಕ್ಸ್ಟ್ ಪಿ ಟೋಟಲ್ ಇಸ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ ಪ್ಲಸ್ ಪಿ ನಾಟ್ ಬಿ ಇಂಟು ಎಕ್ಸ್ ಬಿ. ಇದರಲ್ಲಿ ಐಡಿಯಲ್ ಸೊಲ್ಯೂಷನ್. ಅದೇ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಪಿ ಟೋಟಲ್ ಇಸ್ ನಾಟ್ ಈಕ್ವಲ್ ಟು ಪಿ ನಾಟ್ ಎ ಇಂಟು ಎಕ್ಸ್ ಎ. ಎಕ್ಸ್ ಎ ಮೀನ್ಸ್ ಝೈ ಎ ಅಂತ, ಅಂದ್ರೆ ಮೋಲ್ ಫ್ರಾಕ್ಷನ್ ಕಾಂಪೊನೆಂಟ್ ಎ ಅಂತ, ಪ್ಲಸ್ ಪಿ ನಾಟ್ ಬಿ ಇಂಟು ಝೈ ಬಿ. ಝೈ ಬಿ ಅಂದ್ರೆ ಮೋಲ್ ಫ್ರಾಕ್ಷನ್ ಕಾಂಪೊನೆಂಟ್ ಬಿ ನಾಟ್ ಈಕ್ವಲ್ ಆಗಿರುತ್ತೆ, ಅರ್ಥ ಆಯ್ತಾ? ಪಿ ಟೋಟಲ್ ಇವೆರಡು ಏನೋ. ನೆಕ್ಸ್ಟ್ another difference, the intermolecular force of attraction between AA is same as that of AB. The intermolecular force of attraction between AA and BB is same as that of AB. But ಇದರಲ್ಲಿ the intermolecular force of attraction between AA and BB is not same as that of intermolecular force of attraction between AB. ಅರ್ಥ ಆಯ್ತಾ? ಅಂದ್ರೆ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ ಸಪರೇಟ್ ಆಗಿದ್ದಾಗ ಏನು ಎ ಮಧ್ಯದಲ್ಲಿ ಬಿ ಬಿ ಮಧ್ಯದಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಮಿಕ್ಸ್ ಮಾಡಿದಾಗ ಕೂಡ ಸೇಮ್ ಇದ್ರೆ ಅದು ಐಡಿಯಲ್, ಮಿಕ್ಸ್ ಮಾಡಿದಾಗ ಡಿಫ್ರೆಂಟ್ ಆದರೆ ಅದು ನಾನ್ ಐಡಿಯಲ್, ಅಷ್ಟೇ ಡಿಫರೆನ್ಸ್, ಅರ್ಥ ಆಯ್ತಾ? ನಾವು ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಅಗೇನ್ ಟೂ ಟೈಪ್ಸ್, ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ವಿಡಿಯೋದಲ್ಲಿ, ಅರ್ಥ ಆಯ್ತಾ? ಏನಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ ಆರ್ ಟೂ ಟೈಪ್ಸ್. That is types of non-ideal solutions. Non-ideal solutions. There are two types of non-ideal solutions. Artha aita? Non-ideal solutions with positive deviation. Non-ideal solution. Non-ideal solution with positive deviation from Raoult's law. ಅರ್ಥ ಆಯ್ತಾ? ಪಾಸಿಟಿವ್ deviation from Raoult's law. Deviation side. ಅರ್ಥ ಆಯ್ತಾ? ವೆರಿ ಗುಡ್. Deviation from Raoult's law. Non-ideal solution with positive deviation from Raoult's law.
ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಒನ್ ಈಸ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್. ಡಿವಿಯೇಷನ್ ಅರ್ಥ ಆಯ್ತಾ? ಡಿವಿಯೇಷನ್ ಅಂದ್ರೆ ರಾಡ್ಸ್ ಲಾ ಇಂದ ಪಾಸಿಟಿವ್ ಡಿವಿಯೇಷನ್ ಹೊಂದಿರತಕ್ಕಂಥದ್ದು ಒಂದು ಟೈಪ್, ರಾಡ್ಸ್ ಲಾ ಇಂದ ನೆಗೆಟಿವ್ ಡಿವಿಯೇಷನ್ ಹೊಂದಿರತಕ್ಕಂಥದ್ದು ಇನ್ನೊಂದು ಟೈಪ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ. ಏನ್ ಸರ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್ ಲಾ, ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್ ಲಾ. ಈ ಸೊಲ್ಯೂಷನ್ಸ್ ಅಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ಅರ್ಥ ಆಯ್ತಾ? These solutions, the total vapor pressure, ಈ ಸೊಲ್ಯೂಷನ್ಸ್ ಅಲ್ವಾ ಇದು ಪಾಸಿಟಿವ್ ಡಿವಿಯೇಷನ್ ಯಾವ್ದು ಪಾಸಿಟಿವ್ ಡಿವಿಯೇಷನ್ ಶೋ ಮಾಡುತ್ತಂದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನಾನ್ ಐಡಿಯಲ್ ಸೊಲ್ಯೂಷನ್ ಗೊತ್ತಿತ್ತಾನೆ, ಅರ್ಥ ಆಯ್ತಾ? ರಾಡ್ಸ್ ಲಾನ ಒಬೆ ಮಾಡದೇ ಇರತಕ್ಕಂಥವು, ಒಬೆ ಮಾಡ್ತಾ ಇರತಕ್ಕಂಥದ್ದು, ಅರ್ಥ ಆಯ್ತಾ? ಅಟ್ ಆಲ್ ಕಾನ್ಸಂಟ್ರೇಷನ್ಸ್ ಅಂಡ್ ಟೆಂಪರೇಚರ್ ದಟ್ ಆರ್ ಕಾಲ್ಡ್ ಎಸ್ ನಾನ್ ಐಡಿಯಲ್ ಸೊಲ್ಯೂಷನ್. ಈ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ದಿ ಸೊಲ್ಯೂಷನ್ ಪಾಸಿಟಿವ್ ಡಿವಿಯೇಷನ್ ಶೋ ಮಾಡ್ತಕ್ಕಂಥ ಸೊಲ್ಯೂಷನ್ ಅಲ್ಲಿ for these solutions the total vapor pressure is either higher than that of predicted by Raoult's law. Raoult's law ಇಂದ ಟೋಟಲ್ ವೇಪರ್ ಪ್ರೆಷರ್ ಎಷ್ಟು ಪ್ರಿಡಿಕ್ಟ್ ಆಗಿರುತ್ತೋ ಅದಕ್ಕಿಂತ ಜಾಸ್ತಿ ಇರುತ್ತೆ ಯಾವುದರಲ್ಲಿ? ಈ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್. ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್ ಚೆನ್ನಾಗಿ ತಿಳ್ಕೊಂಡಿರಿ. ಯಾವ ಪಾಸಿಟಿವ್ ಡಿವಿಯೇಷನ್ ಶೋ ಮಾಡುತ್ತೆ ಅಂದ್ರೆ ಟೋಟಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಗೊತ್ತಿದೆ, ರಾಡ್ಸ್ ಲಾನು ಒಬೆ ಮಾಡಲ್ಲ ಅಟ್ ಆಲ್ ಕಾನ್ಸಂಟ್ರೇಷನ್ಸ್ ಅಂಡ್ ಟೆಂಪರೇಚರ್. ಹೆಂಗ್ ಒಬೆ ಮಾಡಲ್ಲ ಅಂತ ಬಿಟ್ಟು ಅನ್ನೋದ್ರ ಮೇಲೆ ಅರ್ಥ ಪಾಸಿಟಿವ್ ಅಂಡ್ ನೆಗೆಟಿವ್ ಡಿವಿಯೇಷನ್ ಆಗುತ್ತೆ. ಫಾರ್ ದೀಸ್ ಸೊಲ್ಯೂಷನ್ಸ್ ಯಾವುದರಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್ ಲಾ, ಫಾರ್ ದೀಸ್ ಸೊಲ್ಯೂಷನ್ಸ್ the total vapor pressure is higher than that predicted by Raoult's law. ರಾಡ್ಸ್ ಲಾ ಇಂದ ಏನು ಪ್ರಿಡಿಕ್ಟ್ ಮಾಡಿರುತ್ತೆ ಟೋಟಲ್ ವೇಪರ್ ಪ್ರೆಷರ್ ಅದಕ್ಕಿಂತ ಜಾಸ್ತಿ ಹೊಂದಿರುತ್ತೆ, ಅರ್ಥ ಆಯ್ತಾ? ಎಕ್ಸಾಂಪಲ್ ಯು ಟೇಕ್ ವಾಟರ್ ಅಂಡ್ ಎಥನಾಲ್. ಇದಕ್ಕೆ ಎಕ್ಸಾಂಪಲ್ಸ್ ಮಿಕ್ಸ್ಚರ್ ಆಫ್ ವಾಟರ್ ಅಂಡ್ ಎಥನಾಲ್, a mixture of water and ethanol, a mixture of acetone and ethanol, acetone and ethanol, and a mixture of acetone and carbon disulfide, ಕಾರ್ಬನ್ ಡೈಸಲ್ಫೈಡ್ CS2. ಇವೆಲ್ಲ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್. ಅಂದ್ರೆ ಫಾರ್ ದೀಸ್ ಸೊಲ್ಯೂಷನ್ಸ್ ಇದಾಗಿರ್ಬೋದು ಅಥವಾ ಇದಾಗಿರ್ಬೋದು, ಈ ಮಿಕ್ಸರ್ ಇದು ಎ ಇದು ಬಿ ಅಂತ ಹೊಡೆ, ಅಥವಾ ಇದು ಎ ಇದು ಬಿ ಅಥವಾ ಇದು ಎ ಇದು ಬಿ, ಅರ್ಥ ಆಯ್ತಾ? ಫಾರ್ ದೀಸ್ ಸೊಲ್ಯೂಷನ್ಸ್ ದ ಟೋಟಲ್ ವೇಪರ್ ಪ್ರೆಷರ್ ಈಸ್ ಹೈಯರ್ ದ್ಯಾನ್ ದಟ್ ಪ್ರಿಡಿಕ್ಟೆಡ್ ಬೈ ರಾಡ್ಸ್ ಲಾ. ರಾಡ್ಸ್ ಲಾ ಇಂದ ಏನು ಪ್ರಿಡಿಕ್ಟ್ ಆಗಿರುತ್ತೆ ವೇಪರ್ ಪ್ರೆಷರ್, ಟೋಟಲ್ ವೇಪರ್ ಪ್ರೆಷರ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಈ ಮಿಕ್ಸರ್ ಅಲ್ಲಿ, ಅರ್ಥ ಆಯ್ತಾ? ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್ ಏನು ಗೊತ್ತಾಯ್ತಾ? ಫಾರ್ ದೀಸ್ ಸೊಲ್ಯೂಷನ್ಸ್ ದ ಟೋಟಲ್ ವೇಪರ್ ಪ್ರೆಷರ್ ಈಸ್ ಹೈಯರ್ ದ್ಯಾನ್ ದಟ್ ಪ್ರಿಡಿಕ್ಟೆಡ್ ಬೈ ರಾಡ್ಸ್ ಲಾ. ಎಕ್ಸಾಂಪಲ್ ಗೊತ್ತಿದೆಯಾ ನಿಮಗೆ? ಇದಕ್ಕೆ ಎಕ್ಸಾಂಪಲ್ ಕೇಳ್ತಾನೆ 1 ಮಾರ್ಕ್ ಅಲ್ಲಿ, ಜಾಸ್ತಿ ಟೈಮ್ಸ್ ಬಿಡು ಕ್ವಶನ್. Give an example for non-ideal solution showing positive deviation. ಅಥವಾ give an example for solution non-ideal solution showing negative deviation ಅಂತ ಕೇಳ್ತಾನೆ. ಏನು ನೆಗೆಟಿವ್ ಡಿವಿಯೇಷನ್ ಸೊಲ್ಯೂಷನ್ ಅಂದ್ರೆ? ಈ ಸೊಲ್ಯೂಷನ್ಸ್ ಅಂದ್ರೆ ಏನು? ಫಸ್ಟ್ non-ideal solutions with negative deviation. For these solutions the total vapor pressure is lower than that predicted by Raoult's law. Raoult's law ಇಂದ ಏನು ಪ್ರಿಡಿಕ್ಟ್ ಆಗಿರುತ್ತೋ ಟೋಟಲ್ ವೇಪರ್ ಪ್ರೆಷರ್ ಅದಕ್ಕಿಂತ ಕಡಿಮೆ ಇರುತ್ತೆ, ಅರ್ಥ ಆಯ್ತಾ? ಟೋಟಲ್ ವೇಪರ್ ಪ್ರೆಷರ್ ಪ್ರಿಡಿಕ್ಟ್ ಬೈ ರಾಡ್ಸ್ ಲಾ ಏನು ಪ್ರಿಡಿಕ್ಟ್ ಆಗಿರುತ್ತೆ ಅದಕ್ಕಿಂತ ಕಡಿಮೆ ಇರುತ್ತೆ ಅದರಲ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್ ಲಾ, ಅರ್ಥ ಆಯ್ತಾ? ಅಲ್ಲಿ ಟೋಟಲಿ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಏನು ಗೊತ್ತಾಯ್ತಾ? ಇವಾಗ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನ್? ವೆರಿ ಸಿಂಪಲ್, ವಾಟರ್ ಅಂಡ್ HNO3, ಅರ್ಥ ಆಯ್ತಾ? ವಾಟರ್ ಅಂಡ್ HCl,
water and HCl. You take acetone and chloroform. Chloroform CHCl3, acetone CH3COCH3. ಅರ್ಥ ಆಯ್ತಾ? ಅಸಿಟೋನ್ ಅಂಡ್ ಕ್ಲೋರೋಫಾರ್ಮ್. ಅಸಿಟೋನ್ ಅಂಡ್ ಅನಿಲಿನ್ ತಗೊಳ್ಳಿ, ಇನ್ನೂ ಒಂದು ಎಕ್ಸಾಂಪಲ್. ಅಸಿಟೋನ್ ಅಂಡ್ ಅನಿಲಿನ್. ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಎ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನ್. ಅಂದ್ರೆ ಇದು ಕಾಂಪೊನೆಂಟ್ ಬಿ ಅಂತ ತಗೊಳ್ಳಿ. ಅರ್ಥ ಆಯ್ತಾ? ಇವೆರಡನ್ನು ಮಿಕ್ಸ್ ಮಾಡಿದಾಗ ದ ಟೋಟಲ್ ವೇಪರ್ ಪ್ರೆಷರ್ ಆಫ್ these solutions is lower than that predicted by Raoult's law. Raoult's law ಏನು ಪ್ರಿಡಿಕ್ಟ್ ಆಗಿರುತ್ತೋ ಅದಕ್ಕಿಂತ ಕಡಿಮೆ ಇರುತ್ತೆ ಟೋಟಲ್ ವೇಪರ್ ಪ್ರೆಷರ್ ಆಫ್ ದೀಸ್ ಸೊಲ್ಯೂಷನ್ಸ್. ಅರ್ಥ ಆಗಿದೆಯಾ? ಅಲ್ಲಿಗೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್. ಎರಡು ಅರ್ಥ ಇದೆಯಾ? ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. Yes sir, non ideal solutions with positive deviation. These solutions, the total in these solutions, the total vapor pressure is higher than that predicted by Raoult's law. Other lower than that predicted by the total vapor pressure is lower than that of predicted by Raoult's law. That is negative deviation. Examples. ಎರಡು ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಈಸ್ ದ ಕಾಸ್ ಫಾರ್ ದಟ್ ಈಸ್ ಡಿವಿಯೇಷನ್ಸ್. ಈ ತರ ಡಿವಿಯೇಷನ್ ಆಗಬೇಕಾದ್ರೆ ವೆದರ್ ಇಟ್ ಈಸ್ ಪಾಸಿಟಿವ್ ಡಿವಿಯೇಷನ್ ಆಗಿರ್ಬೋದು ಅಥವಾ ನೆಗೆಟಿವ್ ಡಿವಿಯೇಷನ್ ಆಗಿರ್ಬೋದು, ನಾನ್ ಐಡಿಯಲ್ ಸೊಲ್ಯೂಷನ್ ಡಿವಿಯೇಟ್ ಆಗಬೇಕಾದ್ರೆ ವಾಟ್ ಇಸ್ ದ ಕಾಸ್? ವೆರಿ ಇಂಪಾರ್ಟೆಂಟ್. ದಟ್ ಈಸ್ ದ ನೇಚರ್ ಆಫ್ intermolecular force of attraction ಅಥವಾ the nature of interactions between the components of the mixture at molecular level. ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಮಿಕ್ಸರ್ ಅಥವಾ ಈ ಮಿಕ್ಸರ್ ತಗೊಳ್ಳಿ. ಈ ಮಿಕ್ಸರ್ ಅಲ್ಲಿ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಅರ್ಥ ಆಯ್ತಾ, ನೇಚರ್ ಆಫ್ ಇಂಟ್ರಾಕ್ಷನ್ಸ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಪಾಸಿಟಿವ್ ಡಿವಿಯೇಷನ್, ನೆಗೆಟಿವ್ ಡಿವಿಯೇಷನ್ ಅಂತ. ದ ನೇಚರ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಕಾಂಪೋನೆಂಟ್ಸ್ ಆಫ್ these mixtures at molecular level. ಅರ್ಥ ಆಯ್ತಾ? ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಈ ಎರಡರ ಮಧ್ಯದಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್ ಡಿವಿಯೇಷನ್. ದಟ್ ಈಸ್ ಅ ಕಾಸ್ ಫಾರ್ ದ ಟೋಟಲ್ ಡಿವಿಯೇಟ್ ಆಗಬೇಕಾದ್ರೆ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ಸ್ ಅಥವಾ ಇಂಟ್ರಾಕ್ಷನ್ಸ್, ದ ನೇಚರ್ ಆಫ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ದೀಸ್ ಕಾಂಪೊನೆಂಟ್ಸ್. ಈ ಕಾಂಪೊನೆಂಟ್ಸ್ ಅಲ್ಲಿ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಅರ್ಥ ಆಯ್ತಾ, ನೇಚರ್ ಆಫ್ ಇಂಟ್ರಾಕ್ಷನ್ಸ್ ಡಿಫ್ರೆಂಟ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ದ ನೇಚರ್ ಆಫ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ದ ಕಾಂಪೊನೆಂಟ್ಸ್ ಅಟ್ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಈ ಕಾಂಪೊನೆಂಟ್ಸ್ ಅಲ್ಲಿ ಅರ್ಥ ಆಯ್ತು ಇಂಟ್ರಾಕ್ಷನ್ಸ್ ನೇಚರ್ ಮೇಲೆ ಡಿವಿಯೇಟ್, ಪಾಸಿಟಿವ್ ಡಿವಿಯೇಷನ್ ಅಥವಾ ನೆಗೆಟಿವ್ ಡಿವಿಯೇಷನ್ ಹೊಂದಿರುತ್ತೆ, ಟೋಟಲ್ ಡಿವಿಯೇಷನ್ ಹೊಂದಿರುತ್ತೆ. ಕಾಸ್ ಫಾರ್ ದ ಡಿವಿಯೇಷನ್ ಗೊತ್ತಿದೆಯಾ? ನೆಕ್ಸ್ಟ್ ಜಾಸ್ತಿ ಇಂಪಾರ್ಟೆಂಟ್ ಇದರಲ್ಲಿ 2 ಮಾರ್ಕ್ಸ್ ಅಲ್ಲಿ, what are the difference between a non-ideal solution showing positive deviation, a non-ideal solution showing negative deviation? ಅರ್ಥ ಆಯ್ತಾ? What are the difference between? ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೋಡಿ, non-ideal solutions with positive deviation from Raoult's law. This is idea. ಅರ್ಥ ಆಯ್ತಾ? ನೆಕ್ಸ್ಟ್, non-ideal solution showing non-ideal solution with negative deviation from Raoult's law. Here first difference. A non-ideal solutions with a positive deviation from Raoult's law, a non-ideal solutions with negative deviation from Raoult's law.
ಅರ್ಥ ಆಯ್ತಾ? ಫಸ್ಟ್ ಡಿಫರೆನ್ಸ್ ಟೋಟಲಿ ಚೇಂಜ್ ಆಗುತ್ತೆ. ಡೆಲ್ಟಾ ವಿ ಮಿಕ್ಸಿಂಗ್, ಡೆಲ್ಟಾ ಎಚ್ ಮಿಕ್ಸಿಂಗ್. ಇವಾಗ ಡೆಲ್ಟಾ ಎಚ್ ಮಿಕ್ಸಿಂಗ್ ನಾನು ಡೆಲ್ಟಾ ಅಂತ ಬರುತ್ತೆ, ಡೆಲ್ಟಾ ಎಚ್ ಮಿಕ್ಸಿಂಗ್. ಡೆಲ್ಟಾ ಎಚ್ ಮಿಕ್ಸಿಂಗ್ ಈಸ್ ಗ್ರೇಟರ್ ದ್ಯಾನ್ 0. ಅರ್ಥ ಆಯ್ತಾ? ಈಸ್ ಗ್ರೇಟರ್ ದ್ಯಾನ್ 0. ಏನು ಗ್ರೇಟರ್ ದ್ಯಾನ್ 0 ಅಂದ್ರೆ ಡೆಲ್ಟಾ ಎಚ್ ಮಿಕ್ಸಿಂಗ್ ಅಂದ್ರೆ ಕಾಂಪೋನೆಂಟ್ ಎ ಕಾಂಪೋನೆಂಟ್ ಬಿ ನ ಮಿಕ್ಸ್ ಮಾಡಿದಾಗ ಕಾಂಪೋನೆಂಟ್ ಎ ಅಂಡ್ ಕಾಂಪೋನೆಂಟ್ ಬಿ ನ ಎಕ್ಸಾಂಪಲ್ ನಾವು ತಗೊಂಡಿದ್ದೀವಿ, ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಅರ್ಥ ಆಯ್ತಾ? ದಟ್ ಈಸ್ ವಾಟರ್ ಅಂಡ್ ಎಥನಾಲ್ ತಗೊಳ್ಳಿ. ವಾಟರ್ ಅಂಡ್ ಎಥನಾಲ್, ಈ ವಾಟರ್ನ ಎಥನಾಲ್ನ ನಾವು ಮಿಕ್ಸ್ ಮಾಡಿದಾಗ ಸಪ್ರೇಟ್ ಆಗಿದ್ದಾಗ ಏನು ಡೆಲ್ಟಾ ಎಚ್ ಇರುತ್ತೋ ಎರಡನ್ನು ಮಿಕ್ಸ್ ಮಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ. ದಟ್ ಇಸ್ ದ ಮೀನಿಂಗ್ ಆಫ್ ಡೆಲ್ಟಾ ಎಚ್ ಮಿಕ್ಸಿಂಗ್ ಇಸ್ ಗ್ರೇಟರ್ ದೆನ್ 0 ಅಂತ. ಅರ್ಥ ಆಯ್ತಾ? ದಟ್ ಇಂಡಿಕೇಟ್ಸ್ ದಟ್ heat is observed during the mixing. Hence it is the endothermic process. ಏನು ಹೇಳಿ? ಎಂಡೋಥರ್ಮಿಕ್ processing. ಅರ್ಥ ಆಯ್ತಾ? That is delta H mixing is greater than 0. That is heat is observed. Heat is observed. That is endothermic. ಅರ್ಥ ಆಯ್ತಾ? ಕ್ವೈಟ್ ಆಪೋಸಿಟ್ ಇದರಲ್ಲಿ. ದಟ್ ಈಸ್ ಡೆಲ್ಟಾ ಎಚ್ ಮಿಕ್ಸಿಂಗ್ is less than 0. Yeah, that meaning that indicates that heat is evolved during mixing. That is exothermic process. ಅರ್ಥಾತ್ heat is evolved during the mixing. ಎಕ್ಸಾಂಪಲ್ ಏನು? ವಾಟರ್ ಅಂಡ್ HNO3 ಇಲ್ವಾ? ವಾಟರ್ HNO3 ಸಪ್ರೇಟ್ ಆಗಿದ್ದಾಗ ಏನು ಡೆಲ್ಟಾ ಎಚ್ ಇರುತ್ತೋ ಮಿಕ್ಸ್ ಮಾಡಿದಾಗ ಅದು ಹೀಟ್ ಬಂದಿರುತ್ತೆ. ಅಂದರೆ ವಾಟರ್ನ ಒಂದು ಬೀಕರಲ್ಲಿ ತಗೊಳ್ಳಿ, HCl ಅಥವಾ HNO3 ಒಂದು ಬೀಕರಲ್ಲಿ ತಗೊಳ್ಳಿ, ಆ ಬೀಕರ್ ಕೆಳಗಡೆ ಮುಟ್ಟು ನೋಡಿ, ಎರಡನ್ನು ಮಿಕ್ಸ್ ಮಾಡಿದ್ದಾದ್ಮೇಲೆ ನೋಡಿ ಹೀಟ್ ಬಂದಿರುತ್ತೆ. ಆ ಫ್ಲಾಸ್ಕ್ ನಾವು ಮಿಕ್ಸ್ ಮಾಡಿರ್ತೀವಿ ನೋಡು, ಅರ್ಥ ಆಯ್ತಾ? ಆ ಬೀಕರ್ ಕೆಳಗಡೆ ಮುಟ್ಟು ನೋಡಿದ್ರೆ ಹೀಟ್ ಬಂದಿರುತ್ತೆ. ಅಂದರೆ ಹೀಟ್ ಈಸ್ ಅವಾಲ್ವ್ ಆಗಿರುತ್ತೆ, ಹೀಟ್ ಆಗಿರುತ್ತೆ. ಅರ್ಥ ಆಯ್ತಾ? ದಟ್ ಇಂಡಿಕೇಟ್ಸ್ ದಟ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಟೇಕ್ ಪ್ಲೇಸ್ ಆಗಿರುತ್ತೆ. ಅರ್ಥ ಆಯ್ತಾ? ಆವಾಗ ಏನಾಗುತ್ತೆ? ಅರ್ಥ ಆಯ್ತಾ? ಸರಿ, ಇದು ಪಾಸಿಟಿವ್ ಡಿವಿಯೇಷನ್ ತಾನೆ, ಇದು ನೆಗೆಟಿವ್ ಡಿವಿಯೇಷನ್. ಸಾರಿ, ನೆಗೆಟಿವ್ ಡಿವಿಯೇಷನ್. ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್ ಲಾ. ಅವಾಗ ಏನಾಗುತ್ತೆ? ನೆಗೆಟಿವ್ ಡಿವಿಯೇಷನ್ ಶೋ ಮಾಡುತ್ತೆ. ಇದು ಪಾಸಿಟಿವ್ ಡಿವಿಯೇಷನ್, ಇದು ನೆಗೆಟಿವ್ ಡಿವಿಯೇಷನ್. ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್ ಲಾ, ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಡ್ಸ್ ಲಾ. ಎನಿ ಡೌಟ್? ಇದು ಅರ್ಥ ಆಗಿದೆಯಾ ಡಿಫರೆನ್ಸ್? ಇದಕ್ಕೆ ಎಕ್ಸಾಂಪಲ್ ಏನು? ವಾಟರ್ ಅಂಡ್ ಎಥನಾಲ್. ವಾಟರ್ನ ಎಥನಾಲ್ನ ಸಪರೇಟ್ ಆಗಿದ್ದಾಗ ಬೀಕರ್ಸ್ ಕೆಳಗಡೆ ಮುಟ್ಟು ನೋಡಿ, ಗ್ಲಾಸ್ ಬೀಕರ್ಸ್ ಅಲ್ಲಿ ತಗೊಂಡು ಎರಡನ್ನು ಮಿಕ್ಸ್ ಮಾಡಿದ್ದಾದ್ಮೇಲೆ ಆ ಬೀಕರ್ ಮುಟ್ಟು ನೋಡಿ ಹೀಟ್ ಅಬ್ಸರ್ವ್ ಆಗಿರುತ್ತೆ, ಕೂಲ್ ಆಗಿರುತ್ತೆ. ಅದು ಎಂಡೋಥರ್ಮಿಕ್ ಪ್ರೋಸೆಸ್. ಅದೇ ವಾಟರ್ನ ಮತ್ತೆ HNO3 ಸಪರೇಟ್ ಆಗಿ ಅಥವಾ HCl ಸಪರೇಟ್ ಆಗಿ ತಗೊಳ್ಳಿ, ಅರ್ಥ ಆಯ್ತಾ? ಅಥವಾ ಅಸಿಟೋನ್ ಮತ್ತೆ ಕ್ಲೋರೋಫಾರ್ಮ್ ತಗೊಳ್ಳಿ, ಸಪರೇಟ್ ಆಗಿ ತಗೊಳ್ಳಿ, ಎರಡನ್ನು ಮಿಕ್ಸ್ ಮಾಡಿದ್ದಾದ್ಮೇಲೆ ನೋಡಿ, ಅರ್ಥ ಆಯ್ತಾ? ಅಲ್ಲೇನಾಗುತ್ತೆ? ಹೀಟ್ ಎವಾಲ್ವ್ ಆಗಿರುತ್ತೆ, ಹೀಟ್ ಬಂದಿರುತ್ತೆ. ಅದು ಮಿಕ್ಸ್ ಮಾಡಿದ್ದಾದ್ಮೇಲೆ ಆ ಬೀಕರ್ ಕೆಳಗಡೆ ಮುಟ್ಟು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ದಟ್ ಇಂಡಿಕೇಟ್ಸ್ ದಟ್ ಡೆಲ್ಟಾ ಎಚ್ ಮಿಕ್ಸಿಂಗ್ ಈಸ್ ಲೆಸ್ ದ್ಯಾನ್ 0. ಅರ್ಥ ಆಗಿದೆಯಾ? ಎನಿ ಡೌಟ್? ಇದು ಎಕ್ಸೋಥರ್ಮಿಕ್ ಪ್ರೋಸೆಸ್. ನೆಕ್ಸ್ಟ್ ಸೇಮ್ ಸೆಕೆಂಡ್ ಡಿಫರೆನ್ಸ್, ಡೆಲ್ಟಾ ಎಚ್ ಮಿಕ್ಸಿಂಗ್, ಸರ್ ಡೆಲ್ಟಾ ಎಚ್ ಆಯ್ತಾ? ಡೆಲ್ಟಾ ವಿ ಮಿಕ್ಸಿಂಗ್. ಡೆಲ್ಟಾ ವಿ ಮಿಕ್ಸಿಂಗ್ is greater than 0. Delta V mixing is greater than 0. Delta V mixing ಅಂದ್ರೆ ಏನು? ವಾಲ್ಯೂಮ್. ಅರ್ಥ ಆಯ್ತಾ? ನೀವು ಫಾರ್ ಎಕ್ಸಾಂಪಲ್ ನೀವು ಯಾವ ತಗೊಂಡ್ರಿ? ಪಾಸಿಟಿವ್ ಡಿವಿಯೇಷನ್ಗೆ ಎಕ್ಸಾಂಪಲ್ ವಾಟರ್ ಅಂಡ್ ಎಥನಾಲ್ ತಗೊಂಡ್ವಾ? ವಾಟರ್ ಅಂಡ್ ಎಥನಾಲ್ 100 ml ಆಫ್ ವಾಟರ್ 100 ml ಆಫ್ ಎಥನಾಲ್ ತಗೊಂಡು ಮಿಕ್ಸ್ ಮಾಡಿದ್ದಾದ್ಮೇಲೆ 200 ml ಆಗಿರ್ಬೇಕು ತಾನೆ? ಆಗಿರಲ್ಲ. ಅದು 200 ml ಇದ್ರೆ ಅದು ಐಡಿಯಲ್ ಆಗುತ್ತೆ. ನಾನ್ ಐಡಿಯಲ್ ಅಂದ್ರೆ ಚೇಂಜ್ ಆಗಿರ್ಬೇಕು ತಾನೆ?
ಚೇಂಜ್ ಆಗಿರುತ್ತೆ. ಏನಪ್ಪಾ ಅಂದರೆ 200 ml ಗಿಂತ ಸ್ವಲ್ಪ ಜಾಸ್ತಿ 201 ml ಆ ಥರ ಟೋಟಲಿ ಜಾಸ್ತಿ ಆಗಿರುತ್ತೆ. ಅದು ಎಷ್ಟು ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೋಟಲಿ ಡೆಲ್ಟಾ ವಿ ಮಿಕ್ಸಿಂಗ್ ಇಸ್ ಈಕ್ವಲ್ ಟು 0. ದಟ್ ಈಸ್ ವಾಲ್ಯೂಮ್ ಆಫ್ ದ ಮಿಕ್ಸರ್ increases. Volume of the mixture increases. ಇದು ಕ್ವೈಟ್ ಆಪೋಸಿಟ್. ವಾಟರ್ ಅಂಡ್ HNO3 ತಗೊಂಡಾಗ ಏನಾಗುತ್ತೆ, ವಾಲ್ಯೂಮ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ಸೆಕೆಂಡ್ ಡಿಫರೆನ್ಸ್. ಏನಪ್ಪ ಅಂದರೆ ಡೆಲ್ಟಾ ವಿ ಮಿಕ್ಸ್ ಮಿಕ್ಸರ್ ಈಸ್ ಲೆಸ್ ದನ್ 0. ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ಲೆಸ್ ದನ್ 0. ದ ವಾಲ್ಯೂಮ್ will decreases. ಅರ್ಥ ಆಯ್ತಾ? ಡ್ಯೂರಿಂಗ್ ಇಟ್ಸ್ ಮಿಕ್ಸಿಂಗ್ ವಾಲ್ಯೂಮ್ ಡಿಕ್ರೀಸಸ್. ದಟ್ ಈಸ್ ವಾಲ್ಯೂಮ್ ಆಫ್ ದ ಮಿಕ್ಸರ್ ಡಿಕ್ರೀಸಸ್. ವಾಲ್ಯೂಮ್ ಆಫ್ ದ ಮಿಕ್ಸರ್ ಡಿಕ್ರೀಸಸ್. ಅಲ್ಲಿಗೆ ಎರಡು ಡಿಫ್ರೆನ್ಸ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. Non-ideal solution showing positive deviation from Raoult's law, non-ideal solution with a negative deviation from Raoult's law. ಅರ್ಥ ಆಗಿದೆಯಾ? ನೆಕ್ಸ್ಟ್ ಟೋಟಲಿ non-ideal solution showing positive deviation from Raoult's law, ಡೆಲ್ಟಾ H mixing greater than 0, ಡೆಲ್ಟಾ V mixing greater than 0. ಇದರಲ್ಲಿ non-ideal solution showing negative deviation from Raoult's law, ಡೆಲ್ಟಾ V mixing is less than 0, ಡೆಲ್ಟಾ V mixing is less than 0, ಡೆಲ್ಟಾ H mixing is less than 0. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಡಿಫರೆನ್ಸ್, P total is greater than P naught A into mole fraction of component A plus P naught B into mole fraction of component B. Next, ಇದರಲ್ಲಿ ಥರ್ಡ್ ಡಿಫರೆನ್ಸ್, P total is less than P naught A into mole fraction component A plus P naught B into mole fraction component B. ಅರ್ಥ ಆಯ್ತಾ? This is the another difference. Next difference, ಅರ್ಥ ಆಯ್ತಾ? Fourth difference, the attractive forces between AB. AB ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಇದರಲ್ಲಿ ವಾಟರ್ ಅಂಡ್ ಎಥನಾಲ್ ತಗೊಂಡವಲ್ಲ, ವಾಟರ್ ಮತ್ತೆ ಎಥನಾಲ್ ಮಧ್ಯದಲ್ಲಿ ವೆನ್ ಅಟ್ರಾಕ್ಟಿವ್ ಫೋರ್ಸ್ ಎ ಮಧ್ಯದಲ್ಲಿ ಏನಿರುತ್ತೋ ಬಿ ಮಧ್ಯದಲ್ಲಿ ಏನಿರುತ್ತೋ ಮಿಕ್ಸ್ ಮಾಡಿದಾಗ ಅಟ್ರಾಕ್ಟಿವ್ ಫೋರ್ಸ್ ವೀಕ್ ಆಗುತ್ತೆ. ಅರ್ಥ ಆಯ್ತಾ? ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎ ಬಿ ಈಸ್ ವೀಕರ್ ದ್ಯಾನ್ ಎ ಅಂಡ್ ಬಿ. ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ AB is weaker than AA and BB. ಅಂದರೆ ನಾವು ವಾಟರ್ ಅಂಡ್ ಎಥನಾಲ್ ತಗೊಂಡಿದ್ದೀವಿ ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೋ ಅಥವಾ ಎಥನಾಲ್ ಮಧ್ಯದಲ್ಲಿ ಏನು ದಟ್ ಈಸ್ ಟೋಟಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೋ ಎರಡನ್ನು ಮಿಕ್ಸ್ ಮಾಡಿದಾಗ ವಾಟರ್ ಮತ್ತು ಎಥನಾಲ್ ಅದ್ರ ಮಧ್ಯದಲ್ಲಿ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಅರ್ಥ ಆಗಿದೆಯಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎ ಬಿ ಈಸ್ ವೀಕರ್ ದ್ಯಾನ್ ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ಎ ಅಂಡ್ ಬಿ. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇದು ಕ್ವೈಟ್ ಆಪೋಸಿಟ್. ದ ಅಟ್ರಾಕ್ಟಿವ್ ಫೋರ್ಸ್ between AB is stronger than attractive force between
AA and BB. ಅರ್ಥ ಆಯ್ತಾ? ವೀಕರ್ ದನ್ ಇದು ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ AB is attractive force between AB is stronger than between AA stronger than between AA and BB. ಅರ್ಥ ಆಯ್ತಾ? The attractive force between AB is stronger than AA and BB. ಅಂದ್ರೆ ಅದರ ಮೀನಿಂಗ್ ಏನಪ್ಪಾ ಅಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ವಾಟರ್ ಅಂಡ್ ನಾವು HNO3 ತಗೊಂಡಾಗ AA ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಏನು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೋ, HNO3 ಮಧ್ಯದಲ್ಲಿ ಏನು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೋ, ಎರಡನ್ನು ಮಿಕ್ಸ್ ಮಾಡಿದಾಗ ಆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ. ಅರ್ಥ ಆಗಿದೆಯಾ? ಇದು 4 ಡಿಫ್ರೆನ್ಸಸ್. ಇನ್ನೂ ಒಂದು ಡಿಫ್ರೆನ್ಸ್ ಕೊಡ್ಬೋದು. ಇದು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ತೋರಿಸುತ್ತೆ, ಇದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಅರ್ಥ ಆಯ್ತಾ? ದ ಮಿನಿಮಮ್ ಒಂದು ಸ್ಪೆಸಿಫಿಕ್ ಕಾಂಪೋಸಿಷನ್ ಅಲ್ಲಿ ಸ್ಪೆಸಿಫಿಕ್ ಕಾಂಪೋಸಿಷನ್ ದಿಸ್ ಶೋಸ್. ಅರ್ಥ ಆಯ್ತಾ? ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಅಟ್ ಸ್ಪೆಸಿಫಿಕ್ ಕಾಂಪೋಸಿಷನ್ ಅಲ್ಲಿ ದಿಸ್ ಶೋಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್. ಈ ಅಸಿಯೋಟ್ರೋಪ್ಸ್ ಅಂದ್ರೆ ಏನು, ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಅಂದ್ರೆ ಏನು, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಕ್ಲಾಸ್ ಇದರಲ್ಲಿ ಈ ಕ್ಲಾಸಲ್ಲೇ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ವೆರಿ ಸಿಂಪಲ್. ಏನು ಅಸಿಯೋಟ್ರೋಪ್ಸ್ ಅಂದ್ರೆ, ಒಂದು ಬೈನರಿ ಸೊಲ್ಯೂಷನ್ ಅಲ್ಲಿ, ಬೈನರಿ ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟರ್ ಅಂಡ್ ಎಥನಾಲ್ ಇಸ್ ಎ ಬೈನರಿ, ವಾಟರ್ ಅಂಡ್ HNO3 ಇಸ್ ಎ ಬೈನರಿ ಸೊಲ್ಯೂಷನ್ ತಾನೆ. ಅರ್ಥ ಆಯ್ತಾ? ದ ಬೈನರಿ ಸೊಲ್ಯೂಷನ್ ಅಲ್ಲಿ ಇನ್ ಎ ಬೈನರಿ ಸೊಲ್ಯೂಷನ್ ಅಸಿಯೋಟ್ರೋಪ್ಸ್ ಅಥವಾ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂದ್ರೆ ಏನಂತ ಅರ್ಥ ಆಯ್ತಾ? The binary mixtures of the binary solutions having same compositions in liquid and as well as vapor phase. ಅರ್ಥ ಆಯ್ತಾ? and boils at constant temperature. ಅರ್ಥ ಆಯ್ತಾ? ಒಂದು ಬೈನರಿ ಸೊಲ್ಯೂಷನ್ಸ್ ಅಲ್ಲಿ ಅಥವಾ ಬೈನರಿ ಮಿಕ್ಸ್ಚರ್ ಅಲ್ಲಿ having that binary mixture ಅಥವಾ ಬೈನರಿ ಸೊಲ್ಯೂಷನ್ having the same composition in liquid phase as well as vapor phase and boils at constant temperature, that are called as azeotropes ಅಥವಾ azeotropic mixture. ಅರ್ಥ ಆಯ್ತಾ? ಬೈನರಿ ಮಿಕ್ಸ್ಚರ್ ಹ್ಯಾವಿಂಗ್ ದ ಸೇಮ್ ಕಾಂಪೋಸಿಷನ್, ಒಂದೇ ಕಾಂಪೋಸಿಷನ್ ಹೊಂದಿರಬೇಕು ಇನ್ ಲಿಕ್ವಿಡ್ ಫೇಸ್ ಅಂಡ್ ವೇಪರ್ ಫೇಸ್. ಲಿಕ್ವಿಡ್ ಫೇಸ್ ಅಲ್ಲಿ ಆಗಿರ್ಬೋದು, ವೇಪರ್ ಫೇಸ್ ಅಲ್ಲಿ ಆಗಿರ್ಬೋದು, ಸೇಮ್ ಕಾಂಪೋಸಿಷನ್ ಹೊಂದಿದ್ದು ದಟ್ ಆರ್ ಬಾಯ್ಲ್ಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ದಟ್ ಆರ್ ಕಾಲ್ಡ್ ಆಸ್ ಅಜಿಯೋಟ್ರೋಪ್ಸ್. ಇಲ್ಲಿ ಇವು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್, ಇದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್. ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್. ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಇತ್ತಿನ ಎಕ್ಸಾಂಪಲ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಇತ್ತಿನ ಎಕ್ಸಾಂಪಲ್ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಆಗಿದೆಯಾ? ಎಕ್ಸಾಂಪಲ್ ನಾವು ಇಲ್ಲಿ ಎಥನಾಲ್ ಅಂಡ್ ವಾಟರ್ ತಗೊಳ್ಳೋಣ, ಇಲ್ಲಿ HNO3 ವಾಟರ್ ತಗೊಂಡು ಎಕ್ಸಾಂಪಲ್ ಕೊಡೋಣ ಬೇಕಾದ್ರೆ. ಅರ್ಥ ಆಯ್ತಾ? ಏನಿಲ್ಲ, ರಾವರ್ಟ್ಸ್ ಲಾ ಮೇಲೆ ಇದನ್ನು ಹೇಳ್ತಕ್ಕಂಥದ್ದಷ್ಟೇ. ಅರ್ಥ ಆಯ್ತಾ? ಏನು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ಸ್ ಅಂದ್ರೆ very simple, a solution which shows large positive deviation from Raoult's law for a minimum boiling azeotrope. ಅರ್ಥ ಆಯ್ತಾ? ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಹೊಂದಿದ್ರೆ ಅದು ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್, ಲಾರ್ಜ್ ನೆಗೆಟಿವ್ ಡಿವಿಯೇಷನ್ ಹೊಂದಿದ್ರೆ ರಾವರ್ಟ್ಸ್ ಲಾ ಇಂದ ಅದು ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್, ಅಷ್ಟೇನೇನಿಲ್ಲ. ಅರ್ಥ ಆಯ್ತಾ? ನಾವು ಟೋಟಲಿ ಅಸಿಯೋಟ್ರೋಪ್ಸ್ ಮತ್ತೆ ಡಿಸ್ಕಸ್ ಮಾಡೋಣ. 5ನೇ ಡಿಫರೆನ್ಸ್. ಅರ್ಥ ಆಯ್ತಾ? 5th ಡಿಫರೆನ್ಸ್, minimum boiling azeotropes. ಅರ್ಥ ಆಯ್ತಾ? azeotropes. maximum azeotropes. Minimum boiling azeotropes, maximum boiling azeotropes at a specific composition. ಅದು ಇಂಪಾರ್ಟೆಂಟ್. at a specific composition. ಅರ್ಥ ಆಯ್ತಾ? ಯಾಕಂದ್ರೆ ಬರಲಿ at ಪರ್ಟಿಕ್ಯುಲರ್ ಕಾಂಪೋಸಿಷನ್, ಸ್ಪೆಸಿಫಿಕ್ ಕಾಂಪೋಸಿಷನ್, ಸ್ಪೆಸಿಫಿಕ್ ಕಾಂಪೋಸಿಷನ್ at a specific composition. ಅರ್ಥ ಆಯ್ತಾ? ಮಿನಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಸ್ಪೆಸಿಫಿಕ್ ಕಾಂಪೋಸಿಷನ್, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಸಿಯೋಟ್ರೋಪ್ ಸ್ಪೆಸಿಫಿಕ್ ಕಾಂಪೋಸಿಷನ್. ಡೆಲ್ಟಾ ವಿ ಮಿಕ್ಸ್, ಡೆಲ್ಟಾ H mixing is greater than 0, delta V mixing is less than 0. Delta H mixing is less than 0. ಅರ್ಥ ಆಯ್ತಾ? ಡೆಲ್ಟಾ ವಿ ಮಿಕ್ಸಿಂಗ್ is greater than 0, delta V mixing is less than 0.
P total is greater than P naught A into mole fraction component A, P naught B into mole fraction component B. P naught A ಅಂದ್ರೆ ಪ್ಯೂರ್ ಸ್ಟೇಟ್ ಅಲ್ಲಿ ಅರ್ಥ ಆಯ್ತಾ ಟೋಟಲ್ ವೇಪರ್ ಪ್ರೆಷರ್ ಆಫ್ ದ ಕಾಂಪೊನೆಂಟ್ ಎ ಅಟ್ ಪ್ಯೂರ್ ಸ್ಟೇಟ್. P naught B ಅಂದ್ರೆ ಅರ್ಥ ಆಯ್ತಾ ದಟ್ ಈಸ್ partial vapor pressure of a component in pure component B in pure state. ಅರ್ಥ ಆಯ್ತಾ P total is less than P naught A into mole fraction component A plus P naught B into mole fraction less than ಅಲ್ಲ ಇದು ಗ್ರೇಟರ್ ದನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ the attractive force between AA is weaker than AA and BB, the attractive force between AB is stronger than AA and BB. ಈ 5 ಡಿಫರೆನ್ಸಸ್ ಅರ್ಥ ಆಯ್ತಾ. the ideal non-ideal solutions showing positive deviation with Raoult's law, non-ideal solution showing negative deviation from Raoult's law ಜಾಸ್ತಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ. ಇವಕ್ಕೆ ಗ್ರಾಫ್ಸ್ ಬರೀಲಿಕ್ಕೆ ಕೇಳಿದ್ರು ಇಲ್ಲ ಗ್ರಾಫ್ ಅವನ್ನೇ ಕೊಟ್ಬಿಟ್ಟು ಯಾವ ಡಿವಿಯೇಷನ್ ಶೋ ಮಾಡುತ್ತೆ ಅಂತ CET ಅಲ್ಲೂ ನೀಟಲ್ಲೂ ಕೇಳ್ಬೋದು. ಅರ್ಥ ಆಯ್ತಾ. ನಾನು ಇದಕ್ಕೆ ಬರೀಲ್ಲ, ಇದಕ್ಕೆ ಗ್ರಾಫ್ ಬರೀತೀನಿ, ಅದಕ್ಕೂ ಗ್ರಾಫ್ ಬರೀತೀನಿ. ಅರ್ಥ ಆಯ್ತಾ. ಇದಕ್ಕೂ ಗ್ರಾಫ್ ಬರೀತೀನಿ, ಇದಕ್ಕೂ ಗ್ರಾಫ್ ಬರೀತೀನಿ. ಅರ್ಥ ಆಯ್ತಾ. non-ideal solution showing ಅಂದ್ರೆ total vapor pressure is less than that the ಅರ್ಥ ಆಯ್ತಾ ಏನು ಪ್ರಿಡಿಕ್ಟೆಡ್ ಬೈ ರಾವ್ಟ್ಸ್ ಲಾ. ಇದು ಟೋಟಲ್ ವೇಪರ್ ಪ್ರೆಷರ್ ಈಸ್ ಗ್ರೇಟರ್ ದ್ಯಾನ್ ಅಥವಾ ಹೈಯರ್ ದ್ಯಾನ್ ಪ್ರಿಡಿಕ್ಟೆಡ್ ಬೈ ರಾವ್ಟ್ಸ್ ಲಾ. ಅರ್ಥ ಆಯ್ತಾ. ಇಲ್ಲಿ ನೋಡಿ ನಾವು ಗ್ರಾಫ್ ಬರೀಬೇಕಾದ್ರೆ ಗ್ರಾಫ್ ಡ್ರಾ ಮಾಡಬೇಕಾದ್ರೆ ವೇಪರ್ ಪ್ರೆಷರ್ ವರ್ಸಸ್ ಸ್ಮಾಲ್ ಫ್ರಾಕ್ಷನ್ ತಾನೆ. vapor pressure versus mole fraction. ಅರ್ಥ ಆಯ್ತಾ. ಇವಾಗ ಇಲ್ಲಿ ಬರ್ತೀನಿ ಏನು ಲೀನಿಯರ್ ಲೈನ್ಸ್ ತಾನೆ ಪಾಸಿಂಗ್ ಥ್ರೂ ಆಸ್. ಅರ್ಥ ಆಯ್ತಾ. ಇಲ್ಲಿ ಮೋಲ್ ಫ್ರಾಕ್ಷನ್ ಕಾಂಪೊನೆಂಟ್ A is equal to 0, ಮೋಲ್ ಫ್ರಾಕ್ಷನ್ ಕಾಂಪೊನೆಂಟ್ B is equal to 1. ಅರ್ಥ ಆಗಿದೆಯಾ. ನೆಕ್ಸ್ಟ್ ಇಲ್ಲಿ ಮೋಲ್ ಫ್ರಾಕ್ಷನ್ ಕಾಂಪೊನೆಂಟ್ A is equal to 1, ಮೋಲ್ ಫ್ರಾಕ್ಷನ್ ಕಾಂಪೊನೆಂಟ್ B is equal to 0. ಅರ್ಥ ಆಗಿದೆಯಾ. ಮೋಲ್ ಫ್ರಾಕ್ಷನ್ ಕಾಂಪೊನೆಂಟ್ B is equal to 0. ಇವಾಗ ಏನಾಗುತ್ತೆ ಆಸ್ ಫಾರ್ ದ ಇದ್ರ ಪ್ರಕಾರ. ಅರ್ಥ ಆಯ್ತಾ. ದಟ್ ಈಸ್ ಏನಿದು ನಾವು ಡ್ರಾ ಮಾಡಿದ್ವಿ ನೋಡಿ ಗ್ರಾಫ್. ಅರ್ಥ ಆಯ್ತಾ. ಏನಿದು PB ಅಂತ ತೊಗೊಳ್ಳೋಣ. ಏನು ಹೇಳಿ PB ಸರಿ PA ಅಂತ ತೊಗೊಳ್ಳೋಣ ಇದನ್ನು, ಯಾಕಂದ್ರೆ XA is equal to 1. ಅರ್ಥ ಆಯ್ತಾ. ಇದನ್ನೇನು ತೊಗೊಳ್ಳೋಣ PB ಅಂತ ತೊಗೊಳ್ಳೋಣ. ಅರ್ಥ ಆಯ್ತಾ. PA ಅಂಡ್ PB ಇಲ್ಲ ಇದನ್ನು PB ಅಂತ ತೊಗೊಳ್ಳಿ, ಯಾಕಂದ್ರೆ 0 ಇದೆಯಲ್ಲ. ಇದನ್ನು PA ಅಂತ ತೊಗೊಳ್ಳಿ, ನೋ ಪ್ರಾಬ್ಲಮ್. ಅರ್ಥ ಆಗಿದೆಯಾ. ಇದೇನಿದು ರಾವ್ಟ್ಸ್ ಅನ್ನು ಒಬೆ ಮಾಡಿರ್ತಕ್ಕಂಥ ಐಡಿಯಲ್ ಸೊಲ್ಯೂಷನ್. ಇದು ಐಡಿಯಲ್ ಸೊಲ್ಯೂಷನ್ಸ್. ಅರ್ಥ ಆಯ್ತಾ. ಐಡಿಯಲ್ ಸೊಲ್ಯೂಷನ್. ಇವಾಗ ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಹೊಂದಿರತಕ್ಕಂಥದ್ದು. ಅರ್ಥ ಆಯ್ತಾ. ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ನಾನು ಬೇರೆ ಕಲರ್ ಬರೀತೀನಿ. ಅರ್ಥ ಆಯ್ತಾ. ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾವ್ಟ್ಸ್. ಅರ್ಥ ಆಯ್ತಾ. ಲಾರ್ಜ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾವ್ಟ್ಸ್ ಲಾ. ನಾನ್ ಐಡಿಯಲ್ ಸೊಲ್ಯೂಷನ್ಸ್ ವಿತ್ ಪಾಸಿಟಿವ್ ಡಿವಿಯೇಷನ್. ಏನಿದು ಇದು ಐಡಿಯಲ್, ಇದು ಏನಿದು ನಾನ್ ಐಡಿಯಲ್ solution with positive deviation. From Raoult's law. ಅರ್ಥ ಆಯ್ತಾ. ಇದೇನಿದು ಐಡಿಯಲ್ ಸೊಲ್ಯೂಷನ್. ಅರ್ಥ ಆಗಿದೆಯಾ. ಅರ್ಥ ಆಗಿದೆಯಾ. ನೆಕ್ಸ್ಟ್ another graph, same negative deviation.
negative deviation. That is vapor pressure versus mole fraction. ವೇಪರ್ ಪ್ರೆಷರ್ ವರ್ಸಸ್ ಮೋಲ್ ಫ್ರಾಕ್ಷನ್. ಅರ್ಥ ಆಗಿದೆಯಾ? ಇವಾಗ ನೋಡಿ, ವೆರಿ ಸಿಂಪಲ್. ಇವಾಗ ನಾನು ಹೇಳಿದ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ತಾನೆ. ಇವಾಗ ಐಡಿಯಲ್ ಸೊಲ್ಯೂಷನ್ ಬರೆಯೋಣ. ಅರ್ಥ ಆಯ್ತಾ? ಐಡಿಯಲ್ ಸೊಲ್ಯೂಷನ್. ಏನಿದು? ಐಡಿಯಲ್ ಸೊಲ್ಯೂಷನ್. ಅರ್ಥ ಆಗಿದೆಯಾ? ದಟ್ ಈಸ್ ಐಡಿಯಲ್ ಸೊಲ್ಯೂಷನ್ ಬರೀತೀನಿ. ಐಡಿಯಲ್ ಸೊಲ್ಯೂಷನ್. ಇದರಲ್ಲೂ ಅಷ್ಟೇ, xi a mole fraction component A is equal to 0, mole fraction component B is equal to 1. ಅರ್ಥ ಆಯ್ತಾ? ಇಲ್ಲಿ mole fraction component A is equal to 1, mole fraction component B is equal to 0. ಅರ್ಥ ಆಗಿದೆಯಾ? ಇವಾಗ ನೆಗೆಟಿವ್ ಡಿವಿಯೇಷನ್ ಅಂದ್ರೆ ದ ಟೋಟಲ್ ವೇಪರ್ ಪ್ರೆಷರ್ ಈಸ್ ಲೋಯರ್ ದೆನ್ ದಟ್ ಆಫ್ ಎಕ್ಸ್ಪೆಕ್ಟೆಡ್ ಬೈ ರಾವ್ಟ್ಸ್ ಲಾ. ಏನಿದು? ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾವ್ಟ್ಸ್. ಅರ್ಥ ಆಯ್ತಾ? ಈ ಗ್ರಾಫ್ಸ್ ನೋಡಿ, ಇದು ನೆಗೆಟಿವ್ ಡಿವಿಯೇಷನ್ ಕಡಿಮೆ ಆಗಿದೆ ಅಂದ್ರೆ ವೇಪರ್ ಪ್ರೆಷರ್. ಅರ್ಥ ಆಯ್ತಾ? ಇದು ಎಕ್ಸ್ಪೆಕ್ಟೆಡ್ ಫ್ರಮ್ ರಾವ್ಟ್ಸ್ ಲಾ. ಅದಕ್ಕಿಂತ ಕಡಿಮೆ ಇದೆ ಅಂದ್ರೆ ದಟ್ ಈಸ್ ನೆಗೆಟಿವ್ ಡಿವಿಯೇಷನ್. ಅದಕ್ಕಿಂತ ಜಾಸ್ತಿ ಇದೆ ಅಂದ್ರೆ ಅರ್ಥ ದಟ್ ಈಸ್ ಪಾಸಿಟಿವ್ ಡಿವಿಯೇಷನ್ ಅಂತ. ಅಷ್ಟೇ, ಇನ್ನೇನಿಲ್ಲ. ನೋಡಿಲ್ಲಿ, ಇದು ವೇಪರ್ ಪ್ರೆಷರ್ ಎಕ್ಸ್ಪೆಕ್ಟೆಡ್ ಫ್ರಮ್ ರಾವ್ಟ್ಸ್ ಲಾ ಇದೆ. ಅರ್ಥ ಆಯ್ತಾ? ಅದಕ್ಕಿಂತ ಕಡಿಮೆ ಆಗಿದೆ ತಾನೆ, ದಟ್ಸ್ ವೈ ಇಟ್ ಈಸ್ ನೆಗೆಟಿವ್ ಡಿವಿಯೇಷನ್. ಇದಕ್ಕಿಂತ ಜಾಸ್ತಿ ಆಗಿದೆ ಅಂತಾನೆ ಟೋಟಲ್ ವೇಪರ್ ಪ್ರೆಷರ್, ಹೆನ್ಸ್ ದಟ್ ಈಸ್ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾವ್ಟ್ಸ್. ಅರ್ಥ ಆಗಿದೆಯಾ? ಎನಿ ಡೌಟ್? ಈ ಒಂದು ಗ್ರಾಫ್ಸ್ ಎಷ್ಟು ಇಂಪಾರ್ಟೆಂಟೋ ನಿಮಗೆ, ಗ್ರಾಫ್ಸ್ ಎಷ್ಟು ಇಂಪಾರ್ಟೆಂಟೋ ಅರ್ಥ ಆಗಿದೆಯಾ? ಏನು ಸರ್ ಗ್ರಾಫ್ಸ್? ಎ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್. ಏನದು? ಎಂಡೋಥರ್ಮಿಕ್ ಪ್ರೋಸೆಸ್. ಆಲ್ರೆಡಿ ನಿಮ್ಗೆ ಗೊತ್ತಿದೆ. ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಏನದು? ಎಕ್ಸೋಥರ್ಮಿಕ್ ಪ್ರೋಸೆಸ್. ಟೋಟಲಿ ನಿಮ್ಗೆ ಅದರಲ್ಲಿ ಏನು ಗೊತ್ತಿದೆ? ದ intermolecular force of attraction between AB is stronger than that of A and BB ಇದ್ರೆ ಅದು ನೆಗೆಟಿವ್ ಡಿವಿಯೇಷನ್. ದ intermolecular force of attraction between AB is lesser than that of A and BB ಒಂದಿದ್ರೆ ದಟ್ ಈಸ್ ಪಾಸಿಟಿವ್ ಡಿವಿಯೇಷನ್. ಅರ್ಥ ಆಗಿದೆಯಾ? ಫಾರ್ ಎಕ್ಸಾಂಪಲ್, ಪಾಸಿಟಿವ್ ಡಿವಿಯೇಷನ್ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ, ವಾಟರ್ ಅಂಡ್ ಎಥನಾಲ್ ತಾನೆ. ವಾಟರ್ ಅಂಡ್ ಎಥನಾಲ್, ಎ ಮಿಕ್ಸ್ಚರ್ ಆಫ್ ಎಥನಾಲ್ ಅಂಡ್ ಅಸ್ಟೋನ್ ಕೂಡ ತಗೊಳ್ಳಿ ಎಕ್ಸಾಂಪಲ್. ಇವಾಗ ಎಥನಾಲ್ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್ ಬಾಂಡ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯಾವಾಗ ನಾವು ಅಸ್ಟೋನ್ ಆಡ್ ಮಾಡ್ತೀವೋ ಬ್ರೇಕ್ ಆಗುತ್ತೆ. ಏನೋ ಈ ಎಥನಾಲ್ ಅಸ್ಟೋನ್ ಸಪ್ರೇಟ್ ಆಗಿದೆಯೋ, ಅರ್ಥ ಆಯ್ತಾ? ಈ ಎಥನಾಲ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಂದ ಬಾಂಡ್ಸ್ ತುಂಬ ಹೈಡ್ರೋಜನ್ ಬಾಂಡ್ಸ್ ಇಂದ ಸ್ಟ್ರಾಂಗ್ ಆಗಿರುತ್ತೆ ವೆನ್ ಕಂಪೇರ್ ಟು, ಅರ್ಥ ಆಯ್ತಾ? ಸಪ್ರೇಟ್ ಆಗಿದ್ದಾಗ, ವೆನ್ ಕಂಪೇರ್ ಟು ಮಿಕ್ಸ್ ಮಾಡೋದಕ್ಕಿಂತ ಮೊದಲು ಸಪ್ರೇಟ್ ಆಗಿದ್ದಾಗ ಎಥನಾಲ್ ಅಲ್ಲಿ ಇದು ಎಥನಾಲ್ ಇದು ಅಸ್ಟೋನ್ ಅಂತ ಒಳ್ಳೆ, ಈ ಎಥನಾಲ್ ಅಲ್ಲಿ ಹೈಡ್ರೋಜನ್ ಬಾಂಡ್ಸ್ ಜಾಸ್ತಿ ಇರುತ್ತೆ. ಎರಡನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ಹೈಡ್ರೋಜನ್ ಬಾಂಡ್ಸ್ ಬ್ರೇಕ್ ಆಗಿ ಅಲ್ಲಿ ವೀಕನಿಂಗ್ ಆಗ್ಬಿಡುತ್ತೆ. ಯಾವಾಗ ವೀಕ್ ಆದ್ರಿಂದ AB ಅಂದ್ರೆ ಅಸ್ಟೋನ್ ಅಂಡ್ ಎಥನಾಲ್ ಮಧ್ಯದಲ್ಲಿ ಅಲ್ಲಿ ವೀಕ್ ಆಗ್ಬಿಡುತ್ತೆ ಬಾಂಡ್. ದಟ್ ಈಸ್ AB ಈಸ್ ವೀಕರ್ ದನ್ ದಟ್ ಆಫ್ AA and BB ಅಂತ. ಮೀನಿಂಗ್ ಅರ್ಥ ಆಗಿದೆಯಾ? ವೆರಿ ಇಂಪಾರ್ಟೆಂಟ್. ಕ್ವೈಟ್ ಅಪೋಸಿಟ್ ಇದಕ್ಕೆ, ಯಾವುದಕ್ಕೆ? ನೆಗೆಟಿವ್ ಡಿವಿಯೇಷನ್. ಅರ್ಥ ಆಯ್ತಾ? ಅದು ಎಕ್ಸೋಥರ್ಮಿಕ್ ಪ್ರೋಸೆಸ್. ಏನು ಹೇಳಿ?
exothermic process. In non-ideal solution showing negative deviation, the intermolecular attractive force is strong in between the two components when compared to ಅರ್ಥಾತ್ ಪ್ಯೂರ್ ಕಾಂಪೊನೆಂಟ್ಸ್ ಅಂತ ಎ ಮತ್ತು ಬಿ ಮಧ್ಯದಲ್ಲಿ ಏನಿರುತ್ತೋ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎರಡನ್ನು ಮಿಕ್ಸ್ ಮಾಡಿದಾಗ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದು ದಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಏನೇಳಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಅರ್ಥ ಆಯ್ತಾ? ಅಂದರೆ ಕಾಂಪೊನೆಂಟ್ ಏನ ಸಾಲ್ಯೂಟ್ ಅಂತ ಹೇಳೋಣ, ಕಾಂಪೊನೆಂಟ್ ಬಿನ ಸಾಲ್ವೆಂಟ್ ಅಂತ ಹೇಳೋಣ. ಅಲ್ಲ ಸಾಲ್ವೆಂಟ್ ಮಧ್ಯದಲ್ಲಿ ಸಾಲ್ಯೂಟ್ ಮಧ್ಯದಲ್ಲಿ ಏನು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆಯೋ ಎರಡನ್ನೂ ಮಿಕ್ಸ್ ಮಾಡಿದಾಗ ಸೊಲ್ಯೂಷನ್ ಆಗತ್ತಾ? ಆವಾಗ ಏನಾಗುತ್ತೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಸ್ಟ್ರಾಂಗ್ ಆಗಿದ್ರೆ ದಟ್ ಈಸ್ ನೆಗೆಟಿವ್ ಡಿವಿಯೇಷನ್. ಸಾಲ್ಯೂಟ್ ಮಧ್ಯದಲ್ಲಿ ಸಾಲ್ವೆಂಟ್ ಮಧ್ಯದಲ್ಲಿ ಏನು ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ ಎರಡನ್ನೂ ಮಿಕ್ಸ್ ಮಾಡಿದಾಗ ವೀಕ್ ಆದರೆ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ದಟ್ ಈಸ್ ಪಾಸಿಟಿವ್ ಡಿವಿಯೇಷನ್ ಅಷ್ಟೇ, ಏನೇನಿಲ್ಲ. ಅರ್ಥ ಆಗಿದೆಯಾ? ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಯಾವುದಂತ ಗೊತ್ತಿದೆಯಾ? ಇದು 1 ಮಾರ್ಕಲ್ಲಿ ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಗಿದೆಯಾ? ಇಷ್ಟು ನೀಟಾಗಿ ಅರ್ಥ ಆಗಿದೆ ಅನಿಸುತ್ತೆ. ಅರ್ಥ ಆಯ್ತಾ? ನಾವು ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ಅಜಿಯೋಟ್ರೋಪ್ಸ್ ಅಥವಾ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂಡ್ ಟೈಪ್ಸ್ ಆಫ್ ಅಜಿಯೋಟ್ರೋಪ್ಸ್ ವಿತ್ ಎನ್ ಎಕ್ಸಾಂಪಲ್. ಅದಾದ್ಮೇಲೆ ಕಾಲಿಗೇಟಿವ್ ಪ್ರಾಪರ್ಟೀಸ್. ಅರ್ಥ ಆಯ್ತಾ? ನಾವು ಈ ಒಂದು ಆನ್ಲೈನ್ ಕ್ಲಾಸ್ನ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೀವಿ. ಯಾಕಂದರೆ ಎರಡೂ ಒಂದಾಗಲಿ, ನಿಮಗೆ ಅಲ್ಲಿ ಡೌಟ್ ಬರ್ತಕ್ಕಂಥವ್ರಿಗೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಬಟ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಎರಡೂ ಕಡೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಡೌಟ್ ಕ್ಲಾಸಲ್ಲಿ ಒಂದ್ಸಲಿ ನೀವು ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಇಲ್ಲೊಂದು ಕ್ಲಾಸ್ ಕೇಳ್ಬಿಟ್ರೆ ನಿಮಗೆ ನೀಟಾಗಿ ಡೌಟ್ ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು. ದಟ್ ಈಸ್ non-ideal solution showing positive deviation from Raoult's law, non-ideal solution showing negative deviation from Raoult's law. ಅರ್ಥ ಆಯ್ತಾ? ಅಂದರೆ ಏನು ಎಕ್ಸಾಂಪಲ್ಸು, ಡಿಫರೆನ್ಸಸ್ಸು, ಅರ್ಥ ಆಯ್ತಾ? ಅದರ ಡ್ರಾಫ್ಸು ಎಲ್ಲ ನೀಟಾಗಿ ಗೊತ್ತಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಕಂಟಿನ್ಯೂ ದಿಸ್. ಅರ್ಥ ಆಯ್ತಾ? ಥ್ಯಾಂಕ್ ಯು.